ಹಾಕ್ತೀರಾ ವಿಡಿಯೋ ಕಳಿಸ್ಕೊಡಿ. ಇವರು CDPO ಏನಂದ್ರು ಸರ್? ಈಗ ಅದೇ ಅವರು ನಿನ್ನೆ ಇನ್ಸ್ಪೆಕ್ಟರ್ ಕರ್ಕೊಂಡೋಗಿದ್ರು. ಯಾರು ಅವ್ರು ತಿಳ್ಕೊಳ ಏನಡ ಅತಿದತ್ಯ ಇಲ್ಲಪ್ಪ ಅದು ಕರ್ಕೊಂಡೋಗಿ ಅಲ್ಲ ನಿಂತ್ಕೊಂಡ್ ಮಾತಾಡಿ. ಗಾಡಿ ಓಡಿಸ್ಬೇಕಾದ್ರೆ ಮಾತಾಡ್ಬೇಡಿ ದಯವಿಟ್ಟು. ನಿಂತ್ಕೊಂಡ್ ಮಾತಾಡಿ. ಗಾಡಿ ಓಡಿಸ್ಬೇಕಾದ್ರೆ ಯಾವತ್ತೂ ಮೊಬೈಲಲ್ಲಿ ಮಾತಾಡ್ಬೇಡಿ. ಅದೇ ಸರ್, ಈಗ PDO ಅವರು ಬಂದಿದ್ರು, ಕೊಟ್ಟಿದ್ನಲ್ಲ ನಾನು ಒಂದು ಲೆಟರ್ ಕೊಟ್ಟಿದ್ನಲ್ಲ. ಅದಕ್ಕೆ ಈಗ ಅವರು ಇನ್ಸ್ಪೆಕ್ಟರ್ ಕರ್ಕೊಂಡು ಬಂದಿದ್ರಂತೆ. ಓಕೆ. ಇನ್ಸ್ಪೆಕ್ಟರ್ ಕರ್ಕೊಂಡ್ಬಂದು ಎಣ್ಣೆ ಏನೋ ತಗೊಂಡ್ಬಿಟ್ಟು ಇನ್ಸ್ಪೆಕ್ಟರ್ ಸ್ಟೇಷನ್ ಕರ್ಕೊಂಡಿದ್ದಂತೆ ಅವ್ರನ್ನ. ಹಲೋ. ಓಕೆ. ಕರ್ಕೊಂಡೋಗಿ ಏನೋ ರಿಟರ್ನ್ ಏನೋ ಬೆಳಿಗ್ಗೆ ಏನೋ ಕಳ್ಸವ್ರೆ ಅವ್ರಲ್ಲಿ, ಗೊತ್ತಿಲ್ಲ. ಆಯ್ತು ಅಂತ ನಾನಂದೆ. ಅದು ಚಿಕನ್ ಅಂಗಡಿ ಮತ್ತೆ ಅದ್ರ ಬಗ್ಗೆ ಹೇಳಿದೀನಿ ಅಂತ ಹೇಳಿದ್ರಂತೆ. ಓಕೆ. ಇಷ್ಟೇ ಮಾಹಿತಿ ಗೊತ್ತಿರೋದು. ಬಟ್ ಇಲ್ಲಿ ಇನ್ನೂ ಏನು ತೆರವುಗೊಳಿಸಕ್ಕೆ ಇದು ಮಾಡಿಲ್ಲ. ಓಕೆ ಓಕೆ. ಅದು ನೀವೇ ಭೇಟಿ ಆಗಿದ್ರಾ CDPOನ? ಸರ್, CDPO ಭೇಟಿಗಿರಲಿಲ್ಲ, ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದೆ. ಅಲ್ಲ ವಿಡಿಯೋ ಸಿಕ್ತಾ? ಅವ್ರು ಬಂದಿರೋದನ್ನ ಮಾತಾಡೋದು ವಿಡಿಯೋ ಸಿಕ್ತಾ? ಅದು ವಿಡಿಯೋ ಸಿಕ್ತಿಲ್ಲ ಸರ್ ಒಟ್ಟಿನಲ್ಲಿ. ಹೌದಾ, ಆಯ್ತು. ನೀವು ತೆಗ್ದಿರೋದೇ ಅಲ್ಲ, ಹಳೇದು ವಿಡಿಯೋ ಕಳಿಸಿ ನನಗೆ, ಅದನ್ನೇ ಕಳಿಸಿ ನನ್ನ ಸುದ್ದಿ ಮಾಡ್ಕೊತೀನಿ. ಈಗ ನನ್ನ ಮೈಸೂರಲ್ಲೇ ಇದ್ದೀನಿ. ನನ್ನ ಮೈಸೂರಲ್ಲೇ ಇದ್ದೀನಿ. ಏನಡ ಏನ್ ಮಾಡೋದು ಅಂತ. ಇಲ್ಲ ರೀ, ಅದು ತೆರವು ಮಾಡಬೇಕು. ಪಕ್ಕದಲ್ಲಿ ಅಂಗನವಾಡಿ ಮಾಡ್ಕೊಂಡು ಇವರು ಕೋಳಿ ಅಂಗಡಿ ಎಣ್ಣೆ ಅಂಗಡಿ ಮಡಿಕತ್ತಾರೆ ಅಂತಂದ್ರೆ ಏನ್ ಅರ್ಥ? ಅದೇ ಇವ್ರು ಇನ್ನೇ ತೆರವುಗೊಳಿಸಿಲ್ಲ. ಇವ್ರು ಇನ್ಸ್ಪೆಕ್ಟರ್ ನಿನ್ನೆ ರಿಟರ್ನ್ ಬಿಡಿ, ಸುದ್ದಿ ಮಾಡೋಣ ಬಿಡಿ, ಅವರು ತೆರವುಗೊಳಿಸ್ತಾರ. ಓಕೆ ಸರ್, ಆಯ್ತು. ಸುದ್ದಿ ಮಾಡಿ ಮಾಧ್ಯಮದವ್ರಿಗೆ 4 ಜನಕ್ಕೆ ಹೋದ್ರೆ ಅವರೇ ಮಾಡ್ತಾರ. ಈಗ ನಾಳೆ CM ಬೇರೆ ಬರ್ತಾವ್ರೆ. ಕೊಡ್ಲಾ ಸರ್ ಮನವಿ? ಒಂದು ಕೊಡ್ಲಾ? ಕೊಡಿ, ಒಂದು CM ಒಂದು ಮನವಿ ಕೊಡಿ. ನಾಳೆ ಬರ್ತಾ ಇದ್ದಾರೆ ಈ ಕಡೆ. ಏನೆಲ್ಲ ಇಡೀ ತಾಲೂಕು ಜಿಲ್ಲೆ ಎಲ್ಲ ಎಣ್ಣೆ ಗ್ರಾಮಗಳು ಮಾಡ್ಬಿಟ್ಟಿದ್ದೀರಾ ಅಂತ ಕೇಳಿ. ಅದೇ. ಹಲೋ. ಹೌದೌದು. ಎಲ್ಲ ತಾಲೂಕು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಮನೆಗೂ ಹಳ್ಳಿಗಳಲ್ಲಿ ಎಣ್ಣೆ ಮರಕ್ಕೆ ಬಿಟ್ಟಿದ್ದೀರಾ ಇವನ್ನೆಲ್ಲ ಅಂತ ಕೇಳಿ. ಆಯ್ತು ಸರ್, ನೋಡಿ ಸರ್. ಥ್ಯಾಂಕ್ ಯು.